ಅಯ್ಯೋ ಕಂಪ್ನಿನೇ ಹೋಯ್ತು. ಅಣ್ಣ ಈ ತಕ್ರನಾ ಪೈನಿಗೆ ಹುಷಾರ ಸ್ವಾಮಿ. ಪಟಾಕಿ ಸೌಂಡ್ ಸುಡ್ರ ಸೀಟ್ಲ ಅಂತ ಮಾಡ್ಕೊಂಡು ನಾನು ಈ ಕಡೆ ಇಲ್ಲಿ ಸೀಟ್ಗಳು ಅನ್ಕೊಂಡೆ ನಾನು. ಅವು ನೋಡ್ರ ಅವು ಡೆಮಾಲ್ಡಿಸ್ ಅಂತ ఇదంతా అనుకుంటుంది ఇంచో పేడోర్కు వచ్చింది అగ్గి. ಫ್ಯಾಕ್ಟ್ರಿ ಫುಲ್ ಅಂಟ್ಕೊಂಬಿಡಂಗ ದಬ್ಬು ಫೈರ್ ಇಂಜಿನ್ ಕರ್ಸ್ಬೇಕು ಇವರು, ದೊಡ್ಡ ಫೈರ್ ಇಂಜಿನ್ ಕರ್ಸ್ಬೇಕು. ಇವಾಗ ಜಾಸ್ತಿ ಆಯಿತು ನೋಡಿ ಸೀಟ್ಗಳು ಹೆಂಗಂತವ, ಸೀಟ್ಗೆ ತಾನೇ ಸೌಂಡ್ ಬರ್ತಾ ಇರೋದವ. ಸೀಟ್ಗಳು ಕಂಪ್ನಿ ಫುಲ್ ಲಾಸ್ ಅವ್ರ ಕಂಪ್ನಿಗ ಅಷ್ಟೇ ಅಷ್ಟೇ ನೋಡು. ಓ ಎಲ್ಲೇ ಸ್ಟಾಕ್ ಮಾಡಿ ಎಲ್ಲ ಅಂಟ್ಕೊಂಡು ಹೆಂಗೆ ಅಂಟ್ಕೊಂತದು. ಹಾಂ ಅವು ಹುಷಾರಾಗಿರ್ಬೇಕು, ಮಕ್ಕಕ್ಕೆ ಬಂದು ಹೊಡಿತಾವ ಏನಾನ. ಪಿಸರ್ಗಳ ಥರ ಇರ್ತದಲ್ಲ ಹುಡುಗರು. ఇంకా ఇదంతా అంటుకుంటుండే ఆ మానూరుకు వచ్చింది అగ్గి. ఈ కంపెనీ డ్రమ్ములో ఈ సీటు పదండి అంతా ఆఫ్ చేస్తాం. పదండి సిలిండర్లు నీళ్ళు పోస్తాం. పదండి ఆడికి పోయేకైతుందా, అక్కడ పోయేది ಯಾರನ್ನೂ ಬಿಡಲ್ಲ, ಪೊಲೀಸರು ಇರ್ತಾರಲ್ಲಿ. ಇವಾಗ ಬಂದಿದ್ದು ಅವ್ರು ಬಿಡಕ್ಕಾಗಲ್ಲ ಸೌಂಡ್ ಬಂದ್ರೆ. ನೀರು ಬಿಟ್ರೆ ಅಲ್ಲಿ ಆಯಿಲ್ ಇನ್ನೂ ಜಾಸ್ತಿ ಕಟ್ಕೊತವೆ. ಫೈರ್ ಇಂಜನ್ ಎಲ್ಲ ಆಚೆ ಬಂದ್ಬಿಟ್ಟೈತೆ. ಅದ್ರಲ್ಲಿ ನೀರಿಲ್ಲ ಆಗೋಯ್ತು. ಅಲ್ಲಿ ನೋಡು చూడనా కంపెనీ కనబడిస్తుంది ఇప్పుడు కనబడిస్తుందా. సుడి చూడు ಅಂತ ಸೌತ್ అయిపోయి ಹುಷಾರಯ್ಯ. ನೀರೆಲ್ಲ ಈ ಕಡೆ ರೆಡಿ. ಕೊನೆ ಕೊನಲ್ಲಿ ಅರುಣ್ ಇನ್ನ ಹಿಂದೆ ಬಾ ಹಿಂದಕ್ಕ ಹೋಗ್ತಾವನೆ ಎಲ್ಲೋ ಪಟ್ಟಪತ್ತ ಅక్కడ ಕಾರ್ ಒಳಗಡೆ ಕಂಪ್ನಿ ಒಳಗಡೆ ಹಚ್ಕಾಗ್ತೀರ. ಆ ಗೇಟ್ ಹತ್ರ ಎಲ್ಲ ಹೋಗ್ತೀಯಾ? ಈ ಕಂಪ್ನಿ ಇಲ್ಲೋರ್ಗೂ ಬಂದೈತೆ ಅಂಟ್ಕೊಂಡು. ನೋಡಿ ಇಲ್ಲಿ ಗಂಟೆ ಬಂದ್ಬಿಡದ ಫ್ರಂಟ್ ಆಗಿರೋದ್ರಲ್ಲಿ ಅಂಟ್ಕೊಂಡು ಬಿಡ್ತಾ ಇದೆ ನೋಡಿ. ಹಿಂಗೆ ಬರ್ತಾ ಹಿಂದೆ ಕವರ್ ಅದ ಹಿಂಗೆ ಮುಂದಕ್ಕೆ. ಓ ಸೀಟ್ಗೆಲ್ಲ ಪೇಂಟ್ ಇರುತ್ತಲ್ಲ ಅಂಟ್ಕೊಂಡ್ಬಿಡ್ತದೆ ಎಲ್ಲ ನೋಡೆಲ್ಲ ಫುಲ್ ಅಂಟ್ಕೊಂಡು ಬರ್ತದೆ ಮುಂದಕ್ಕೆ. ಜಾಸ್ತಿ ಬೆಂಕಿನೂ ಜಾಸ್ತಿ ಸೀಟ್ ಅಂತ అన్న సీట్లు డమ్మా అంటే